ಇಂದ್ರಭವನಕ್ಕಿಂತಲೂ ಅತಿಶಯವಾದ ವಿಭವದಿಂದ ಕೂಡಿದ ನಿಮ್ಮ ಮಿಥಿಲಾನಗರದ ಅರಮನೆಯಲ್ಲಿ ಸಂತೋಷ ಸೌಭಾಗ್ಯ ಇದ್ದ ನೀನು ಹೀಗೆ ನನ್ನ ಕೈ ಹಿಡಿದು ಅರಣ್ಯವಾಸಿಯಾಗಿ ಕಷ್ಟಪಡಬೇಕಾಗಿತ್ತಲ್ಲ. ನಾನೆಂತಹ ನಿರ್ಭಾಗ್ಯನು ಸೀತಾ. ಚೇಚೆ, ಇದೆಂತಹ ಮಾತನ್ನು ಹೇಳುತ್ತಿರುವಿರಿ ಪ್ರಾಣೇಶ್ವರ? ನಿಮ್ಮ ಸಾನ್ನಿಧ್ಯವೇ ನನಗೆ ಸ್ವರ್ಗವಲ್ಲವೇ ಸ್ವಾಮಿ? ಸಂತೋಷ ಸುಖ ದುಃಖಗಳು ಮನಸ್ಸಿನ ಭಾವನೆಯಿಂದಲೇ ಕಲ್ಪಿತವಾದ್ದರಿಂದ ನೀನು ಹೇಳಿದ ಮಾತು ಸತ್ಯ. ಸಾಧ್ವೀಮಣಿಯಾದ ನಿನ್ನ ಭಾವನೆಯು ಶ್ಲಾಘ್ಯವಾದದ್ದು ಸೀತಾ. ಹೇಳು ಅಣ್ಣ ಹೇಳು, ಕವಚವನ್ನು ಧರಿಸು, ಧನುರ್ಬಾಣವನ್ನು
ತೆಗೆಕು ಹೊತ್ತಿಗೆಯನ್ನು ಗುಹೆಯೊಳಗೆ ಅಡಗಿಕೊಳ್ಳುವಂತೆ ಹೇಳು. ಏಕೆ ಸಹೋದರ, ಏನಾಯಿತು? ಅಂತಹ ಪ್ರಸಂಗವು ಏನು ಒದಗಿರುವುದು? ಅಣ್ಣ, ಆ ಭರತ ಶತ್ರುಘ್ನರು ಚತುರಂಗ ಬಲ ಸಮೇತರಾಗಿ ಇತ್ತಲೇ ಬರುತ್ತಿರುವರು. ಆ ಸೈನ್ಯದ ಕೋಲಾಹಲದಿಂದ ಕಾಡು ಮೃಗಗಳು ಬೆದರಿ ದಿಕ್ಕು ದಿಕ್ಕುಗಳಿಗೆ ಓಡುತ್ತಿರುವರು. ಅವರು ಆದಷ್ಟು ಆ ದುಷ್ಟ ಕೈಕೆಯ ಪ್ರೇರಣೆಯಿಂದ ನಮ್ಮನ್ನು ಕೊಲ್ಲುವುದಕ್ಕಾಗಿಯೇ ಬರುತ್ತಿರಬಹುದು. ಸಹೋದರ, ನಮ್ಮ ಭರತ ಶತ್ರುಘ್ನರು ಅಂತಹ ದ್ರೋಹಿಗಳಲ್ಲವೇ ಅಲ್ಲ. ಅವರ ಆಗಮನಕ್ಕೆ ಯಾವುದೋ ಸರಿಯಾದ ಕಾರಣವಿರಬೇಕು. ಅವರು ವಿರಸಭಾವದಿಂದ ಎಂದಿಗೂ ಬಂದಿಲ್ಲ ಸಹೋದರ. ಅಣ್ಣ, ಹಾಗಾದರೆ ಸೈನ್ಯ ಸಹಿತವಾಗಿ ಕೋಲಾಹಲದಿಂದ ಬರಲು ಮತ್ಯಾವ ಕಾರಣವಣ್ಣ? ಲಕ್ಷ್ಮಣ, ಅವರು ಸಮೀಪಕ್ಕೆ ಬರಲಿ, ನೀನು ಸಮಾಧಾನರಾಗು. ಅಚ್ಯುತ ಕೇಶವ ಮೆಚ್ಚಿ ಬಂದೆವು ದೇವ. ಅಚ್ಯುತ ಕೇಶವ ಮೆಚ್ಚಿ ಬಂದೆವು ದೇವ. ವಿಜಯ ವರಗಳ ಸಂಚಾರಿ ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಅಣ್ಣ ಅಣ್ಣ ರಾಮಚಂದ್ರ, ರತ್ನ ಮಕುಟವನ್ನು ಕನಕಾಂಬರಗಳನ್ನು ಧರಿಸಿ ಮಂತ್ರಿ ಸಾಮಂತರ ಮಧ್ಯದಲ್ಲಿ ದಿವ್ಯ ಸಿಂಹಾಸನದ ಮೇಲೆ ಮಂಡಿಸಲರ್ಗನಾದ ನೀನು ಜಟಾಮಕುಟಗಳನ್ನು ವಲ್ಕಳಗಳನ್ನು ಧರಿಸಿ ಈ ಘೋರ ಮೃಗವಾಸವಾದ ಅರಣ್ಯದಲ್ಲಿರುವೆಯಲ್ಲ. ನಿನ್ನ ಈ ಸ್ಥಿತಿಯನ್ನು ನೋಡಿದ ನಾನೆಂತಹ ಪಾಪಿಯು? ಕಂದ ಭರತ, ದುಃಖಿಸಬೇಡ. ಈಗ ದುಃಖದಿಂದಿರುವ ವೃದ್ಧನಾದ ಜನಕನ್ನು ಬಿಟ್ಟು ನೀನು ಶತ್ರುಘ್ನನು ಹೀಗೆ ಬರಲು ಕಾರಣವೇನು? ನೀವೆಲ್ಲರೂ ಕುಶಲವೇ ಭರತ? ಕುಶಲವೆಲ್ಲಿಯದು ಅಣ್ಣ, ಕನಸಿನಲ್ಲಿಯೂ ಇಲ್ಲ. ಹಾಗಂದರೇನು ಭರತ? ಅಣ್ಣ, ಭರತ? ಏನೆಂದು ಹೇಳಲಿ? ದುಷ್ಟ ಕೈಕೆಯು ನಮಗೆ ಪಿತೃ ಸಮಾನನಾದ ನಿಮ್ಮನ್ನು ಕಾಡಿಗಟ್ಟಿದ ಕಾರಣ ಪೂಜ್ಯನಾದ ತಂದೆಯು ನಿಮ್ಮನ್ನಗಲಿದ ಮಹಾಶೋಕದಿಂದ ಪರಿತಪಿಸುತ್ತಾ ಆ ಪುತ್ರ ಶೋಕದಿಂದಲೇ ಸ್ವರ್ಗಸ್ಥರಾದನು ಅಣ್ಣ. ತಂದೆಯು ಸ್ವರ್ಗಸ್ಥರಾದರೆ, ಜನಕ 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 ಅಗಣಿತ ಕುಳನಿಧಿಯಂದೆನಿಸುತ್ತೇ ಜಗತ್ತೋಳ್ ಪ್ರಖ್ಯಾತಿಯಂ ಪಡೆಯುತ್ತಿರ್ದಯ ಜನಕ. ಜನಕ
ಜನಕ ಜನಕ ಮೇಗೆ ಶೋಕದೆ ಗುರಿಗೈರೆಮ್ಮನು ಮೇಗೆ ಶೋಕಗೆ ಗುರಿಗೈರೆಮ್ಮನು ಸುಗುಣನೆ ಪರಲೋಕವೆಂದು ಸೇರಲು ಜನಕ 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 ತಂದೆ ಪರಲೋಕ ಕೈದಿದೆಯ ಪಾಪಿ ವಿರಿಯೇ ತಂದೆ ಪರಲೋಕ ಕೈದಿದೆಯ ಜನಕ ಜನಕನ ಅಂತ್ಯಕಾಲದಲ್ಲಿ ಅವರ ಸೇವೆ ಮಾಡುವ ಪುಣ್ಯವು ಕಡೆಗೆ ಆತನ ದೇಹ ಸಂಸ್ಕಾರ ಮಾಡುವ ಲಭ್ಯವೂ ನಮಗಿಲ್ಲವಾಯಿತು. ನಾವೆಂತಹ ನಿರ್ಭಾಗ್ಯರು ಸಹೋದರ. ಅಣ್ಣ, ಸಹೋದರ, ಪಿತೃವಾಕ್ಯ ಪರಿಪಾಲನೆಗಾಗಿ ಕಾರಣಾಂತರದಿಂದ ಅರಣ್ಯಕ್ಕೆ ಬಂದ ನೀನು ನಿರ್ದೋಷಿಯು. ಅಂತ್ಯಕಾಲದಲ್ಲಿ ಆತನ ಸೇವೆ ಮಾಡದೆ ಬಂದ ನಾನಲ್ಲವೇ ಅಣ್ಣ ಮಹಾಪಾಪಿಯು. ಪೂಜ್ಯರಾದ ತಂದೆಯವರ ಸೇವೆ ಮಾಡಿ ಕೃತಾರ್ಥರಾದ ನಮ್ಮ ಭರತ ಶತ್ರುಘ್ನರೇ ಅಲ್ಲವೇ ಅಣ್ಣ ಪುಣ್ಯಶಾಲಿಗಳು. ಇಲ್ಲ ಲಕ್ಷ್ಮಣ, ತಂದೆಯ ಮರಣ ಕಾಲದಲ್ಲಿ ನಾವುಗಳು ಸಹ ಸಮೀಪದಲ್ಲಿರಲಿಲ್ಲ. ಅಯ್ಯೋ, ಏನು ನೀವು ಇರಲಿಲ್ಲವೇ? ನಮ್ಮ ನಾಲ್ವರಲ್ಲಿ ಒಬ್ಬರಿಗಾದರೂ ಜನಕನ ಅಂತ್ಯ ಸೇವೆಯೂ ಲಭಿಸಲಿಲ್ಲವಲ್ಲ. ನಾವೆಂತಹ ನಿರ್ಭಾಗ್ಯರು ಸಹೋದರ, ನಾವೆಂತಹ ನಿರ್ಭಾಗ್ಯರು. ಅಣ್ಣ ಭರತ, ನೀವು ಅರಣ್ಯಕ್ಕೆ ಬಂದ ಸ್ವಲ್ಪ ಕಾಲದಲ್ಲಿ ತಂದೆಯೂ ಮೃತನಾದನೆಂಬುದು ನಾವು ಅಯೋಧ್ಯೆಗೆ ಬಂದ ನಂತರವೇ ನಮಗೂ ತಿಳಿಯಿತು. ಅನಂತರ ತಂದೆಯ ಅಂತ್ಯಕ್ರಿಯಾದಿಗಳನ್ನು ನೆರವೇರಿಸಿದೆವು. ನೀವೀಗಲೇ ಅಯೋಧ್ಯೆಗೆ ಬಂದು ದುಃಖಿಸುತ್ತಿರುವ ಪ್ರಜೆಗಳನ್ನು, ಮಾತೆಯವರನ್ನು, ನಮ್ಮನ್ನು ಸಂತೋಷಪಡಿಸಬೇಕೆಂದು ನಾನು ಶತ್ರುಘ್ನನು ನಿಮ್ಮ ಪಾದಗಳನ್ನು ಹಿಡಿದು ಬೇಡಿಕೊಳ್ಳುವೆವು ಅಣ್ಣ. ಕಂದ ಭರತ, ಪೂಜ್ಯನಾದ ತಂದೆಯು ನಿನಗಾಗಿ ನಿಶ್ಚಯಿಸಿರುವ ರಾಜ್ಯ ಪಟ್ಟವನ್ನು ನಾನು ತೆಗೆದುಕೊಂಡು ದತ್ತಾಪಾರ ದೋಷಕ್ಕೆ ಗುರಿಯಾಗಬೇಕೆಂದ ಧರ್ಮಜ್ಞಗಳು ಹೇಳುವುದು ಸರಿಯೇ? ಬೇಡ
ಭರತ, ಕೋಚಲ ರಾಜ್ಯವು ನಿನ್ನದು. ಅಗ್ರಜ, ಭರತ, ತಂದೆಯು ನನಗಾಗಿ ಬಿಟ್ಟಿರುವ ರಾಜ್ಯವನ್ನು ನಾನಾಗಿ ಮನಸ್ಫೂರ್ತಿಯಾಗಿ ಭಕ್ತಿ ಪ್ರೀತಿಗಳಿಂದ ನಿಮಗರ್ಪಿಸುತ್ತಿರುವೆವು. ನೀನಾಗಿ ಅದನ್ನು ಬಯಸತಕ್ಕವನಲ್ಲ. ಹೀಗಿರುವಲ್ಲಿ ದತ್ತಾಪಾರ ದೋಷಕ್ಕೆ ನೀನು ಗುರಿಯಾಗಲು ಕಾರಣವೇನು ಅಣ್ಣ? ಸಹೋದರ, ನಿನ್ನ ಭಾವನೆಯನ್ನು ನಿಜವಾಗಿಯೂ ಸರಿ. ಆದರೆ ನಾನು 14 ವರ್ಷಗಳ ಕಾಲ ಅರಣ್ಯವಾಸಿಯಾಗಿರುತ್ತಲೂ ಪುರಪ್ರವೇಶ ಮಾಡುವುದರಿಂತಲೂ ತಂದೆಗೆ ವಾಗ್ದಾನವನ್ನು ಮಾಡಿ ಅರಣ್ಯಕ್ಕೆ ಬಂದಿರುವ ನಾನು, ಆತನು ಸ್ವರ್ಗಸ್ಥನಾದ ಕೂಡಲೇ ಆತನ ಪ್ರತಿಜ್ಞೆಯನ್ನು ಉಲ್ಲಂಘಿಸಿ ರಾಜ್ಯ ಪಟ್ಟ ಬಯಸುವುದಾದರೆ ನಾನೆಂತಹ ಪಿತೃದ್ರೋಹಿಯು, ಧರ್ಮ ಕುಲಘಾತಕನಾಗುವುದೆಂಬುದನ್ನು ನೀವೇ ಆಲೋಚಿಸಿರಿ. ಭರತ, ನಾವು 14 ವರ್ಷ ಕಳೆದ ಮಾರನೇ ದಿನವೇ ಅಯೋಧ್ಯೆಗೆ ಬರುವ ಭರತ. ಅಗ್ರಜ, ನಿಮ್ಮ ಮಾತಿಗೆ ಪ್ರತಿಯಾಡಲು ನಾವು ಶಕ್ತರಲ್ಲ. ಅಯೋಧ್ಯೆಯ ಸಿಂಹಾಸನವನ್ನೇರಲು ನಾವುಗಳು ಯಾರೂ ಅರ್ಹರಲ್ಲ. ನೀನು ವನವಾಸವನ್ನು ಪೂರೈಸಿ ಅಯೋಧ್ಯೆಗೆ ಬಂದು ರಾಜ್ಯಭಾರವನ್ನು ವಹಿಸಿಕೊಳ್ಳುವವರೆಗೂ ನಾನು ರಾಜಧಾನಿಗೆ ಪ್ರವೇಶಿಸುವುದಿಲ್ಲ. ನಾನು ಸಹ ನಿನ್ನಂತೆಯೇ ಮುನಿವೃತ್ತಿಯಿಂದ ಈ ನಂದಿ ಗ್ರಾಮದಲ್ಲಿಯೇ ವಾಸಿಸುವೆನು. ನಿನ್ನ ಪಾದುಕೆಗಳನ್ನಾದರೂ ದಯಮಾಡಿ ಅನುಗ್ರಹಿಸಿಕೊಡುವುದಾದರೆ ನಿನ್ನ ಪ್ರತಿನಿಧಿಯಾದ ಅವುಗಳಿಗೆ ಪಟ್ಟಾಭಿಷೇಕವನ್ನು ಮಾಡಿ ಪೂಜಿಸುತ್ತಾ ನಾನು ಸಹ ನಂದಿ ಗ್ರಾಮದಲ್ಲಿ ರಾಜ್ಯ ಕಾರ್ಯಗಳನ್ನು ನಡೆಸುತ್ತಿರುವೆನು ಅಣ್ಣ. ಅಗ್ರಜ, ನಾನು ಸಹ ನಂದಿ ಗ್ರಾಮದಲ್ಲಿ ನಿನ್ನ ಪಾದಿಕೆಗಳನ್ನು ಪೂಜಿಸಿಕೊಂಡು ಇರತಕ್ಕವನು ಅಗ್ರಜ. ಸಹೋದರ, ನಿಮ್ಮ ಭ್ರಾತೃ ಭಕ್ತಿಯುಳ್ಳ ಅಪಾರ ಭ್ರಾತೃ ಭಕ್ತಿಯುಳ್ಳ ನೀವಲ್ಲವೇ ಸಹಜಾತ ಧರ್ಮವನ್ನು ಲೋಕಕ್ಕೆ ಪ್ರತ್ಯಕ್ಷಗೊಳ್ಳುವ ಪರಮ ಗುಣಶಾಲಿಗಳು. ಇಂದು ನನಗೆ ನಿಮ್ಮಿಂದ ಸಂತೋಷವಾಯಿತು. ನಿಮ್ಮ ಇಷ್ಟದಂತೆ ಈ ಪಾದುಕೆಗಳನ್ನು ತೆಗೆದುಕೊಳ್ಳಿ. ನಾವುಗಳು 14 ವರ್ಷ ಕಳೆದ ಮರುದಿನವೇ ಅಯೋಧ್ಯೆಗೆ ಬರುವ ಭರತ. ಅಣ್ಣ, ರಮನಿಲ್ಲದ ರಮನೆಯೋ ರವಿಯಿಲ್ಲದ ಆಕಾಶ. ಅಣ್ಣ ರಾಮಚಂದ್ರ, ಲಕ್ಷ್ಮಣ ತರಳವ ಲಕ್ಷಣವದು ಸ್ವಾಮಿ ಸೀತೆಯನಗಲಿ ಭಾಗ್ಯರಹಿತರಾದವರ ಅಗಲಿದ ಅಯೋಧ್ಯೆ ಅಡವಿಯಾಯಿತೆ ಅಣ್ಣ, ಅಣ್ಣ. ರಾಮಚಂದ್ರ, ಭರತ, ಸೌಮಿತ್ರಿಗೊದಗಿಹ ರಾಮ ಸೇವೋ ಭಾಗ್ಯ. ಸೌಮಿತ್ರಿಗೊದಗಿಹ ರಾಮ ಸೇವೋ ಭಾಗ್ಯ. ಈ ಪಾಪಿ ಭರತನ ಪಾಲ್ಗೆ ವರದ ಅಣ್ಣ, ಅಣ್ಣ. ಭರತ, ಧನ್ಯರಾದೆವು. ನೀನಿರುವ ಅರಣ್ಯವೇ ವೈಕುಂಠವು, ನೀನಿಲ್ಲದ ಅಯೋಧ್ಯೆಯೇ ಅರಣ್ಯವು. ನೀವು 14 ವರ್ಷಗಳು ಪೂರ್ತಿಯಾದ ಮಾರನೆಯ ದಿನವೇ ನಂದಿ ಗ್ರಾಮಕ್ಕೆ ಬಂದು ನಮ್ಮೆಲ್ಲರಿಗೂ ಆನಂದವನ್ನುಂಟು ಮಾಡಬೇಕು. ಹಾಗೇನಾದರೂ ನೀವು ಬಾರದೆ ತಪ್ಪಿದ್ದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡಿಕೊಳ್ಳುವೆನು. ಸಹೋದರ, ಇದೇ ನನ್ನ ಪ್ರತಿಜ್ಞೆ. ಸದಾ ನಿನ್ನ ಆಶೀರ್ವಾದವು ನಮ್ಮಗಳ ಮೇಲಿರಲಿ. ಭರತ, ನಿಮ್ಮಿಂದ ನನಗೆ ಅತ್ಯಂತ ಸಂತೋಷವಾಯಿತು. ನಿಮ್ಮ ಇಷ್ಟದಂತೆಯೇ ನಾವುಗಳು 14 ವರ್ಷ ಕಡಲೆ ಕೂಡಲೇ ತಪ್ಪದೆ ನಂದಿ ಗ್ರಾಮಕ್ಕೆ ಬರುವು. ನೀವಿನ್ನು ಸಂತೋಷದಿಂದ ಹೊರಡಿರಿ. ಅಪ್ಪಣೆ ಲಕ್ಷ್ಮಣ. ಲಕ್ಷ್ಮಣ, ಅಣ್ಣ ಅತ್ತಿಗೆಯರೊಡನೆ ನೀನು ತಪ್ಪದೆ ಬಂದು ನಮ್ಮನ್ನು ಆನಂದಿಸಬೇಕು. ಮಾತೆ ಜಾನಕಿ ದೇವಿ. ಹಾಗೆ ಆಗಲಿ. ರಾಮಚಂದ್ರನ ಛಾಯೆ ಆದ ನಾನು ಬಾರದಿರುವೆನೆ.
ಮಾತೆ ಜಾನಕಿ ದೇವಿ, ನಾವಿನ್ನು ಹೋಗಿ ಬರುವೆವು. ಹಾಗೆ ಕಡೆ ಇದು ಪರಮ ಪಾವನ ಪಾದಿಗೆ ಇದು ಮುನಿವರರು ಪೂಜಿಸುವ ಪಾದಿಗೆ. ಇದು ಕೋಶಲ ದೇಶದ ರಾಜಪಾಲಮ ಕೊಂಡ ಇದನ್ನ ಪೂಜಿಸುತ್ತಿರೆ. ಇದನ್ನ ಪೂಜಿಸುತ್ತಿರೆ. ಇದರಿಂದ ನಮಗಲಿಗ ಶುಭೋದಯ ಸಹೋದರ ಲಕ್ಷ್ಮಣ, ಅಣ್ಣ, ಈ ಅರಣ್ಯವು ಅಯೋಧ್ಯೆಗೆ ಸಮೀಪವಾದ್ದರಿಂದ ಇಲ್ಲಿನ ಪ್ರವಾಸಿಗಳು ಆಗಾಗ್ಗೆ ಬಂದು ನಮಗೆ ತೊಂದರೆ ಪಡಿಸುವು. ಈ ಗಂಗಾ ನದಿಯಲ್ಲಿ ನಮ್ಮ ತಂದೆಗೆ ತರ್ಪಣ ಕೊಟ್ಟು ಮುಂದಕ್ಕೆ ಹೋಗೋಣ. ನಡೆ ಸಹೋದರ. ಹಾಗೆ ಆಗಲಿ ಅಣ್ಣ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಅರನ ಶಿರದಿಂದ ನೀನಿಳಿದೆ ಅಮ್ಮ ಅರಣ್ಯ ಶಿರದಿಂದ ನೀನಿಳಿದೆ ದರೆಯನ್ನು ಧರಿಸಲು ಆಗಮಿಸಿ ಬಂದೆ. ಅರಣ್ಯ ಶಿರದಿಂದ ನೀನಿಳಿದೆ ದರೆಯನ್ನು ಧರಿಸಲು ಆಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ದರೆಯನ್ನೆಲ್ಲ ಉತ್ತರಿಸಿದೆ ಮಾತೆ. ಪರಮ ಪಾವನೆ ಎಂದೆನಿಸಿ ದರೆಯನ್ನೆಲ್ಲ ಉತ್ತರಿಸಿದೆ ಮಾತೆ. ನಿರುಪಮ ಚರಿತಳ ಸ್ಮರಿಸುವೆ ನಿನ್ನನು. ನಿರುಪಮ ಚರಿತಳೆ ಸ್ಮರಿಸುವೆ ನಿನ್ನನು. ನಿರುಪಮ ಚರಿತಳೆ ಸ್ಮರಿಸುವೆ ನಿನ್ನನು. ನಿರುಪಮ ಚರಿತಳೆ ಸ್ಮರಿಸುವೆ ನಿನ್ನನು.
ಸಹೋದರ ಅಣ್ಣ, ಜಾನಕಿ, ಸ್ವಾಮಿ, ನಾವೀಗ ಗಂಗಾ ತೀರಕ್ಕೆ ಬಂದಿರುವೆವು. ಇಲ್ಲಿ ನಮ್ಮ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಮುಂದಿನ ಕರ್ತವ್ಯವನ್ನು ಗಮನಿಸೋಣ. ಹಾಗೆ ಹಾಗೆ. ಹಾಗೆ ಆಗಲಿ ಅಣ್ಣ. ರಾಮ ಸದ್ಗುಣ ವಿರಾಮ ನಿಲಮೇ ಗಜಮ ರಾಮ ರಾಮ ಯಾರು ಯಾರು ನನ್ನನ್ನು ಈ ರೀತಿ ಸ್ತುತಿಸುತ್ತಿರುವವರು? ಓಹೋ, ನಮ್ಮ ನಿಷಾದಾಧಿಪತಿಯಾದ ಗುಹನು ಸಮೀಪಕ್ಕೆ ಬರಲಿ. ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ಕವಿಕರ್ತವೀವ ಕ್ಷಮ ಸುಂದರಂಗ ಕವಿಕರ್ತವೀವ ಕ್ಷಮ ಸುಂದರಂಗ ರಘುರಾಮ ಶ್ರೀ ರಾಮ ರಘುರಾಮ ಶ್ರೀ ಉಪ ನಿಮ್ಮ ಧ್ಯಾನ ಜಪ ಮಾತದಿಂದ ಉಪ ನಿಮ್ಮ ಧ್ಯಾನ ಜಪ ಮಾತ್ರದಿಂದ ಉಪ ನಿಮ್ಮ ಧ್ಯಾನ ಜಪ ಮಾತ್ರದಿಂದ ಪಾಪನಾಶವಾಗಿ ಒಬ್ಬುದೀಗ ನೋಡೈ ಪಾಪನಾಶವಾಗಿ ಒಬ್ಬುದೀಗ ನೋಡೈ ರಘುರಾಮ ಶ್ರೀ ರಾಮ ರಾಮ ಪಾಯಿ ರಘುರಾಮ ಶ್ರೀ ರಾಮ 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 ಪ್ರಭು ಗುಹನೆ. ರಾಮಚಂದ್ರ ಇದೋ ನಮಸ್ಕರಿಸುವೆನು. ಗುಹನೆ, ನಿನಗೆ ಮಂಗಳವಾಗಲಿ. ಗುಹನೆ, ಪ್ರಭು ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ನೀವೆಲ್ಲರೂ ಕುಶಲವೇ? ನೀನು ಬಂದ ವಿಚಾರವನ್ನು ತಿಳಿಸು. ಪ್ರಭು ರಾಮಚಂದ್ರ, ಗುಹನೆ. ನಿಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷಮವಾಗಿದ್ದೇವೆ. ಆದರೆ ನಿಮಗೊದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಹಿಸಲಾಗದಷ್ಟು ದುಃಖವಾಗಿದೆ. ಆದ್ದರಿಂದ ನಿಮ್ಮ 14 ವರ್ಷದ ವನವಾಸವನ್ನು ನಮ್ಮ ಶೃಂಗಬೇರಿಪುರದಲ್ಲೇ ಕಾಲ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವನು ಪರಮಾತ್ಮ. ಗುಹನೆ, ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ಮುನಿಯಂತೆ ಜೀವಿಸಲು ವಲ್ಕಲಾದಿಗಳನ್ನು ಧರಿಸಿ ಅರಣ್ಯಕ್ಕೆ ಬಂದಿರುವ ನಾನು ಯಾರಿಂದಲೂ ಏನನ್ನು ಪರಿಗ್ರಹಿಸುವುದಿಲ್ಲ. ಆದ ಕಾರಣ ನೀನು ಈ ಗಂಗಾ ನದಿಯ ಆ ಕಡೆ ದಡಕ್ಕೆ ದಾಟಿಸಿದರೆ ಸಾಕು. ಪ್ರಭು ರಾಮಚಂದ್ರ, ಗುಹನೆ. ಭವಸಾಗರವನ್ನು ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಗವು ನನಗೆ ಬಂದೊದಗಿತ್ತಲ್ಲ, ನಾನೇ ಧನ್ಯನು ಪ್ರಭು. ಆದರೆ ಹಿಂದೆ ಬಾಲ್ಯದಲ್ಲಿ ಮಿಥಿಲಾ ನಗರಕ್ಕೆ ಹೋಗಬೇಕಾದರೆ ಒಂದು ಸಿಲಿಯಾದ ಕಲ್ಲಿನ ಮೇಲೆ ನಿಮ್ಮ ಪಾದ ಸೋಕಿದ ತಕ್ಷಣ ಆ ಸಿಲಿಯಾದ ಕಲ್ಲು ಹೆಣ್ಣಾಗಿ ಹೋಯ್ತಂತೆ. ಅದರಂತೆ ಈ ನನ್ನ ದೋಣಿಯು ಹೆಣ್ಣಾಗಿ ಹೋದರೆ ನಾನು ಜೀವಿಸುವ ಬಗೆ ಹೇಗೆ ಪ್ರಭು? ಗುಹನೆ, ಆಕೆಗೆ ಇಂದಿನ ಶಾಪವಿತ್ತು, ಅದಕ್ಕೆ ಆ ರೀತಿ ಆಯಿತು. ನೀನಿನ್ನು ಭಯಪಡದೆ ನಮಗೆ ಸ್ನಾನಗಳೇ ವೇಳೆಯಾಯಿತು. ಈ ಗಂಗಾ ನದಿಯ ಆ ಕಡೆ ದಡಗೆ ದಾಟಿಸು ಗುಹನೆ. ಪ್ರಭು, ಮೊದಲು ತಮ್ಮಗಳ ಪಾದ ಪೂಜೆಯನ್ನು ಮಾಡಿ ಅನಂತರ ದೋಣಿಯನ್ನು ಸಾಗಿಸುವೆನು. ನಿನ್ನ ಇಷ್ಟ ಇದ್ದಂತೆ ಆಗಲಿ.
ಕಾಲಿನೊಳಗೆ ಕಾಲಿನೊಳಗೆ ಬಂದು ಚಮಟ ಚಮಟ ಕಡ್ಡಿ ಹಚ್ಚಿ ಕಡ್ಡಿ ಹಚ್ಚಿ ಕಾಯಿ ಕಾಯಿ ಹೊಡಿಯೋ ಜನಕರ ಜನಜ ಮಾತನ ಜನಕೀಯ ರಮಣನ ಜನಕರ ಜನಜ ಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ
ಪಾಪ ಕಳ್ಳವ ಪರರಾಮರ ಶ್ರೀರಾಮರ ಪಾಪ ಕಳ್ಳವ ಪರರಾಮರ ಶ್ರೀರಾಮರ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಕಂಡು ಧನ್ಯನಾದೆನ ಕಂಡು ಧನ್ಯನಾದೆನ ಜನಕರ ಜನ ಮಾತನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ಪ್ರಭು ರಾಮಚಂದ್ರ ಭುವನೇ. ತಮ್ಮ ಪಾದ ಪೂಜೆಯನ್ನು ಮಾಡಿದಾಯಿತು. ದೋಣಿಯು ಸಿದ್ಧವಾಗಿರುವುದು, ದಯಮಾಡಿಸಿ ಪ್ರಭು. ಆಗಬಹುದು ಭುವನೇ. ಅಂಬಿಗಾ 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 ಅಂಬಿಗನ ನಿನ್ನ ನಂಬಿದೆ ಜಗದಂಬರ ರಮಣನ ನಂಬಿದೆ ಅಂಬಿಗನ ನಿನ್ನ ನಂಬಿದೆ ಜಗದಂಬರ ರಮಣನ ನಂಬಿದೆ ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಚಿತ್ರವಯ ಅಂಬಿಗ ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಚಿತ್ರವಯ ಅಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರೆಂಬು ನೋಡಿ ನಡೆ ಅಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರೆಂಬು ನೋಡಿ ನಡೆ ಅಂಬಿಗ ಅಂಬಿಗ ನಾನಿನ ನಂಬಿದೆ ಜಗದಂಬರ ರಮಣನ ನಂಬಿದೆ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಆರಿಂದ ಸಾಧ್ಯವೋ ಅಂಬಿಗ ಅದು ನಿರ್ವಹಿಸಬೇಕಯ್ಯ ಅಂಬಿಗ ಆರಿಂದ ಸಾಧ್ಯವೋ ಅಂಬಿಗ ಅದು ನಿರ್ವಹಿಸಬೇಕಯ್ಯ ಅಂಬಿಗ ಅಂಬಿಗ ನಾನಿನ ನಂಬಿದೆ ಜಗದಂಬರ ರಮಣನ ನಂಬಿದೆ ಒಳೆಯ ಬರವ ನೋಡಂಬಿಗ ಅದರ ಸೆಳೆಯುಗ ನಾವಯ ಅಂಬಿಗ
ಒಳೆಯ ಬರವ ನೋಡಂಬಿಗ ಅದರ ಸೆಳೆಯುಗ ನಾವಯ ಅಂಬಿಗ ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ ನಿನ್ನ ನಂಬಿದೆ ಜಗದಂಬರ ರಮಣನ ನಂಬಿದೆ ಅಂಬಿಗ 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 ಇನ್ನು ಧನ್ಯನಾದೆನು. ಇಂದಾಂಬಿಕೆ ಧನ್ಯನಾದ ಇಂದಾಂಬಿಕೆ ಧನ್ಯನಾದ ರಾಮ ರಘುರಾಮ ಶ್ರೀರಾಮ ಇಂದಾಂಬಿಕೆ ಧನ್ಯನಾದ ಇಂದಾಂಬಿಕೆ ಧನ್ಯನಾದ ರಾಮ ರಘುರಾಮ ಶ್ರೀರಾಮ ಭವರೋಗವ ನೀಗಿಸುವ ಭವಸಾಗರ ದಾಟಿಸುವ ಭವರೋಗವ ನೀಗಿಸುವ ಭವಸಾಗರ ದಾಟಿಸುವ ಬಹುದೂರ ರಘುರಾಮರ ಬಹುದೂರ ರಘುರಾಮನ ಬರದಿ ನದಿಯ ದಾಟಿಸುವ ಇಂದಾಂಬಿಕೆ ಧನ್ಯನಾದ ಇಂದಾಂಬಿಕೆ ಧನ್ಯನಾದ ರಾಮ ರಘುರಾಮ ಶ್ರೀರಾಮ ರಾಮ. ಪ್ರಭು ರಾಮಚಂದ್ರ ತಾವು ಹೇಳಿದಂತೆ ಆ ಗಂಗಾ ತೀರದಿಂದ ಹೊರಕ್ಕೆ ತಂದು ಬಿಟ್ಟಿರುವನು. ನನಗಿನ್ನು ಅಪ್ಪಣೆ ಆದರೆ ನಾನಿನ್ನು ಬರೆನೋ ಪ್ರಭು. ಭುವನೇ ನಿನಗೆ ಶುಭವಾಗಲಿ. ಜಾನಕಿ ಸಹೋದರ, ಇದೇ ದಂಡಕಾರಣ್ಯವಾದ್ದರಿಂದ ಇಲ್ಲಿ ಕೆಲವು ಕಾಲವಿದ್ದು ಅನಂತರ ಮುಂದಕ್ಕೆ ಪ್ರಯಾಣ ಮಾಡೋಣ. ಸಹೋದರ ಅಣ್ಣ, ಇಲ್ಲಿ ಪಂಚ ವಟುವೃಕ್ಷಗಳಿರುವವು. ಇಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸಿ ಸಹೋದರ. ನಿಮ್ಮ ಅಪ್ಪನೆಂತೆ ಆಗಲಿ ಅಗ್ರಜ. ಇದು ನೋಡಿ, ಪರ್ಣಶಾಲೆಯನ್ನು ನಿರ್ಮಿಸಿರುವುದು. ಬಹಳ ಸಂತೋಷ. ನೀನೀಗಲೇ ಹೋಗಿ ಕಂದಮೂಲಾದಿ ಫಲಗಳನ್ನು ತೆಗೆದುಕೊಂಡು ಬಾ ಸಹೋದರ. ಹಾಗೆ ಆಗಲಿ ಅಣ್ಣ. ಸೀತಾ ನಡೆ, ಲಕ್ಷ್ಮಣ ನಿರ್ಮಿಸಿರುವ ಪರ್ಣಶಾಲೆಗೆ ಹೋಗೋಣ. ತುಂಬಾ ಸುಂದರವಾಗಿರುವುದು, ನಡೀರಿ ಹೋಗೋಣ. ನಡೆ ಜಾನಕಿ. ಅಗ್ರಜನ ಅಪ್ಪಣೆಯಂತೆ ನಾನೀಗಲೇ ಫಲಹಾರಗಳನ್ನು ತೆಗೆದುಕೊಂಡು ಹೋಗುವೆನು. ಇದೇನು, ಇಲ್ಲಿ ಕಾಣುವ ಸಹಸ್ರ ಬೊಂಬುಗಳುಳ್ಳ ಬೆದರಿನ ಗುಂಪು ಎಷ್ಟು ಮನೋಹರವಾಗಿ ಕಾಣುತ್ತಿರುವುದಲ್ಲ. ಇರಲಿ, ಈ ಬೆದರಿನ ಗುಂಪನ್ನು ನನ್ನ ಬಾಣದಿಂದ ಒಂದೇ ಸಾರಿ ಹರಿಯುವಂತೆ ಭೇದಿಸುವೆನು. ಶಂಕರ, ಹಾ ರಾಮ ರಾಮ, ಯಾರ ಮಹಾತ್ಮರು ತಪಸ್ಸನ್ನು ಆಚರಿಸಿದ್ದರೋ ಏನು, ನನ್ನ ಬಾಣವು ಅವರಿಗೆ ತಾಕ್ತಿ ರಕ್ತವೂ ಬರುತ್ತಿರುವುದಲ್ಲ. ಇದರಿಂದ ಏನು ಅಪಾಯ ಸೊಮ್ಮೆದು ಕಾಣನಲ್ಲ. ಲಕ್ಷ್ಮಣ, ಅವನು ಮಹಾತ್ಮನಲ್ಲ, ಜಂಬು ಕುಮಾರನೆಂಬ ರಾಕ್ಷಸನು. ಆತನು ಮೃತಪಟ್ಟದಕ್ಕೆ ನಮ್ಮೆಲ್ಲರಿಗೂ ಸಂತೋಷವಾಯಿತು. ನೀರಿನ ಫಲಗಳನ್ನು ತೆಗೆದುಕೊಂಡು ಬರೋಣ. ಓಹೋ, ಅಶರೀರವಾಣಿಯ ಶಬ್ದವಾಯಿತು. ಇದೇನು, ಆಕಾಶದಿಂದ ಒಂದು ಚಂದ್ರಾಯುಧವು ಬರುತ್ತಿದಲ್ಲ. ಇರಲಿ, ವಜ್ರಾಯುಧವು ನನ್ನ ಕೈ ಸೇರಿತು. ಇದನ್ನು ಇರಿಸಿಕೊಂಡು ಮುಂದಕ್ಕೆ ಹೋಗುವೆನು. ಭುವನದಳು ಎನ್ನಂತೆ ಸರಿಯಾರಿಗರೋ ಭುವನದಳು ಎನ್ನಂತೆ ಸರಿಯಾರಿಗರೋ ಬಲ ಎನ್ನಂತೆ ಸರಿಯಾರಿಗರೋ
ಆಸೆ ಮಾಡುವವಳರಲ್ಲಿ ಈ ದಾರುಣಿಯಲ್ಲಿ ಯಾರನ್ನೂ ಕಾಣನು. ಅಲ್ಲದೆ ನಮ್ಮ ಅಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನು ಕೊಂದ ಹಾರಬ್ಬದಿಂದಲೂ ಈ ದಂಡಕಾರುಣ್ಯಕ್ಕೆ ಅಧಿಪತಿಯಾಗಿರುವನು. ಅಲ್ಲದೆ ನನ್ನ ಮಗನಾದ ಶಂಭುಕುಮಾರನು ಯಾರಿಂದಲೂ ಮರಣಬಾರದಂತೆ ಸೂರ್ಯದೇವನನ್ನು ಕುರಿತು ತಪಸ್ಸು ಮಾಡುತ್ತಿರುವನು. ಆತನ ತಪಸ್ಸು ಎಂದಿಗೆ ಮುಗಿದಿರುವುದು. ಆತನಿಗೆ ಬೇಕಾಗುವಷ್ಟು ಮಾಂಸಾಹಾರಾದಿಗಳನ್ನು ಒದಗಿಸಿಕೊಂಡು ಹೋಗುವನು. ಇರಲಿ, ಎಂದು ನಾನು ಎಂದು ನಾನು ಇಂದು ನಾನು ಇಂದು ನಾನು ಒದ್ದುವೆ ನಾನಂದವಾ. ಎಂದು ನಾನು ಒದ್ದುವೆ ನಾನಂದವಾ. ಸಂದೇಹವಿಲ್ಲದೆ ತಿನ್ನು ಮಾಂಸವಾ. ಸಂದೇಹವಿಲ್ಲದೆ ತಿಂದು ಮಾಂಸವಾ. ಎಂದು ನಾನು ಒದ್ದುವೆ ಆನಂದವಾ. ನಾರೆ ಕಣ್ಣು ಗುಡ್ಡೆಗಳ ಉರಿದು ಸೊಂಡಿಗೆಯ ಮಾಡಿ. ನಾರೆ ಕಣ್ಣು ಗುಡ್ಡೆಗಳ ಉರಿದು ಸೊಂಡಿಗೆ ಮಾಡಿ. ಕಳ್ಳ ಕಿತ್ತು ಸೌಗೆ ಮಾಡಿ ತಿಂದು ಬಿಡುವೆನು ನಾನು. ಕಳ್ಳಕ್ಕಿತ್ತು ಸಾವಿಗೆ ಮಾಡಿ ತಿಂದು ಬಿಡುವೆನು ನಾ. ಎಂದು ನಾನು ಎಂದು ನಾನು ಒಂದು ಸಂದೇಹವಿಲ್ಲದೆ ಮಾಂಸವಾ. ಸಂದೇಹವಿಲ್ಲದೆ ತಿಂದು ಮಾಂಸವಾ. ಎಂದು ನಾನು ಎಂದು ನಾನು ಎಂದು ನಾನು ಇರಲಿ, ನನ್ನ ಮಗನ ಬಳಿಗೆ ಹೋಗಿ ಆನಂದಿಸುವರು. ಅಯ್ಯೋ, ಏನು ರಕ್ತವು ಹರಿಯುತ್ತಿರುವುದು ಕಾಣೆನಲ್ಲ. ಅಯ್ಯೋ ಶಂಭುಕುಮಾರ ಮಗನೇ, ನನ್ನನ್ನು ಬಿಟ್ಟು ಹೋದೆಯ ಮಗನೇ. ಏನು ಮಾಡಲಿ, ಎತ್ತ ಕರಳು ಹೊಟ್ಟೆ ಕಿಚ್ಚು ಕಾಡುತ್ತಿರುವುದು. ಇರಲಿ, ನನ್ನ ಮಗನನ್ನು ಕೊಂದವರನ್ನು ಪ್ರಾಣ ಸಹಿತ ನುಂಗಿ ಬಿಡುತ್ತೇನೆ. ಇರಲಿ, ಮುಂದೆ ಹೋಗಿ ನೋಡ್ತೇನೆ. ಓಹೋ ಓಹೋ, ಮೇವು ಬರಲಿದೆ. ಓಹೋ ಓಹೋ, ಮೇವು ಬರಲಿದೆ. ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಓರಿ ಜೀವ ಹಿಂಡುವೆನು ನಾ. ಓ
ಬಹುದೂರದಿಂದ ಬರುತ್ತಿರುವುದು. ಇರಲಿ, ಆ ದುರಾತ್ಮರನ್ನು ಪ್ರಾಣ ಸಹಿತಲೇ ನುಂಗಿ ಬಿಡುತ್ತೇನೆ. ಓಹೋ, ನನ್ನ ಮಗನನ್ನು ಕೊಂದ ನರಾದವರು ಇಲ್ಲೇ ಕುಳಿತಿರುವರು. ಇರಲಿ, ಅವರನ್ನು ಒಂದೇ ಸಾರಿ ನುಂಗಿ ಬಿಡುತ್ತೇನೆ. ನನ್ನ ಮಗನು ಹೋದರೂ ಹೋಗಲಿ, ಇವನನ್ನು ಅಳೆದು ಅಂತ ಮಕ್ಕಳನ್ನು ಹತ್ತಾರು ಪಡೆಯುವನು. ಇರಲಿ, ಏನಾದರೂ ಆಗಲಿ, ಈತನನ್ನು ಒರಿಸದಿದ್ದರೆ ನಾನು ಶೂರ್ಪನಖಿ. ಇರಲಿ, ನಾನು ಈ ಕಡೆಯಿಂದ ನನ್ನ ಕಡೆ ನೋಡ್ತಾ ಇಲ್ಲವಲ್ಲ? ಓ, ಇಲ್ಲೋರ್ವಳು ನನ್ನ ಸಾವತಿ ಇಲ್ಲಿ ಕೂತಿರೋಳು ನನ್ನ ಕಡೆ ಎಲ್ಲಿ ನೋಡ್ತಾರೆ? ಇರಲಿ, ಇರಲಿ, ಈತನನ್ನು ನಾನೀಗಲೇ 16 ವರ್ಷದ ಸುಂದರಿಯಾಗಿ ಈತನನ್ನು ವರಿಸದಿದ್ದರೆ ನಾನು ಶೂರ್ಪನಖಿ. ಇರಲಿ, ವಲ್ಲಭನ ಕೂಡಿಕೊಂಡು ಗಂಡುಗಲಿ ರಾಮನನ್ನು ಮಾಡಿಕೊಂಡು ಗಂಡುಗಲಿ ರಾಮನ ಗಂಡರಾಗಿ ಮಾಡಿಕೊಂಡು ವಲ್ಲಭನ ಕೂಡಿಕೊಂಡು ವಲ್ಲಭನ ಕೂಡಿ ವಲ್ಲಭ ನಾನಿತ್ತು. ಆಹಾ ಆಹಾ ಬಾಬ ಹಿಂಗೆ ಬಾರು ಬಾ, ನಾನಿತ್ತು ನಾನೀಗಲೇ ವರಿಸಿ ನಾನಿ ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ, ಒಬ್ಬನೇ ತಾನೇ. ಈ ಸುರಸುಂದರಾಂಗನನ್ನು ನಾನು ಮದುವೆಯಾದರೆ ಕರ್ರಗಿರುವ 6 ಮಕ್ಕಳನ್ನು ಒಂದೇ ಸಾರಿ ಹಿಡಿಯಬಹುದಲ್ಲ. ನಾನೊಬ್ಬಳೇ ತಾನೇ ಈ ಲೋಕಕ್ಕೆಲ್ಲ ಸುಂದರಿಯು. ಸುಂದರಿಯಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಈ ಜಗದೊಳಗೆ ಓ ಜಗದೊಳಗೆ ಈ ಜಗದೊಳಗೆ ಓ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಜಗದೊಳಗೆ ಜಗದೊಳಗೆ. ಆಹಾ, ಎಷ್ಟೊಂದು ಸುರಸುಂದರಾಂಗನಾಗಿರುವನು. ಈತನನ್ನು ವರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಪ್ರಿಯಕರ, ಮನೋಹರ, ಅಯ್ಯ ಸ್ವಲ್ಪ ಎದ್ದು ಮುಂದಕ್ಕೆ ಬಾರ. ಎಲ್ಲವೋ ನೀನು ಯಾರು? ಮನೋಹರ,
ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಓಹೋ, ಸರಿ ಸರಿ. ನೀನಿಲ್ಲಿಗೆ ಬರಲು ಕಾರಣ? ನೀನೇ ಪ್ರಿಯ. ಅದು ಹೇಗೆ? ಅಸಭ್ಯವ ನುಡಿಯಬೇಡ. ನೀನು ನೀನು ಹೇಳಿರುವುದಕ್ಕೆ ನಾನು ಹೇಳುವೆನಪ್ಪ. ಅದು ಹೇಗೆ? ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು. ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ಎಲ್ಲವೋ ನನಗೆ ವಿವಾಹವಾಗಿರುವುದು. ಇವಳೇ ನನ್ನ ಧರ್ಮಪತ್ನಿ. ನಾನೊಬ್ಬಳು- ಆದ್ದರಿಂದ ಮತ್ತೊಬ್ಬರನ್ನು ಒರಿಸಲಾರೆನು. ನಾನೊಬ್ಬಳು ಉಪಪತ್ನಿ ಆಗುವುದಿಲ್ಲವೇ? ಇಲ್ಲ ಇಲ್ಲ, ನಂಬಿದವಳಿಗೆ ಮೋಸ ಮಾಡಲಾರೆನು. ಅವಳಿಗೆ ಮೋಸ ಮಾಡು ಅಂತ ಹೇಳ್ತಾ ಇಲ್ಲ, ನನ್ನನ್ನು ಕಟ್ಕೋ. ನಾನು ಏಕಪತಿ ವ್ರತ ಸಾಕು. ನಾನು ಏಕಪತ್ನಿ ವ್ರತ. ಏಕ ನಿನಗೆ ತಕ್ಕವನಲ್ಲ. ಅದು ನೀನ್ ಹೇಳಿದ್ರೆ ಆಯ್ತಾ? ಸಾಕ್ಷಿಯಾಗಿ ಕೈ ಹಿಡಿಯುವೆನು. ಏಕಪತ್ನಿ ವೃತ್ತಸ್ಥ. ಒಂದು ಕೆಲಸ ಮಾಡು, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ, ಆಗಲೂ ನೀನು ಆಗುವೆ ಏಕಪತ್ನಿ ವೃತ್ತಸ್ಥ. ಇಲ್ಲ ಇಲ್ಲ, ಇವಳನ್ನು ನಾನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿ. ಹಾಗೆ ಯಾರು ಕೈ ಹಿಡಿಯುವುದಿಲ್ಲಮ್ಮ. ಅಗ್ನಿ ಸಾಕ್ಷಿಯಾಗಿ ಯಾರು ಕೈ ಹಿಡಿಯುವುದಿಲ್ಲ. ಆಗುವುದಿಲ್ಲ. ಆಗುವುದಿಲ್ಲ. ಎಲ್ಲವೋ ಲಾವಣ್ಯವತಿ, ಮನುಜರು ನಾವು ಧನುಜಯೋ ನೀನು. ಎಲ್ಲವೋ ಶೂರ್ಪನಖ, ಮನುಜರು ನಾವು ಧನುಜಯೋ ನೀನು. ಮನಸ್ಸಿನ ನಾಟಕ್ಕೆ ಮನ ಕೊಡಬೇಡವೇ. ಮನಸ್ಸಿನ ನಾಟಕ್ಕೆ ಮನ ಕೊಡಬೇಡವೇ. ಆಸೆಯು ತರವೇ ಅಸುರರ ತರುಣಿ. ಶೂರ್ಪನಖ, ಆಸೆಯು ತರವೇ ಅಸುರರ ತರುಣಿ. ಅಸಮಾಸಾಗ ಸಾತ ಸತ್ಯದ ಸೋದರಿ. ಅಸಮಾಸಾದ ಸಾತ ಸತ್ಯದ ಸೋದರಿ. ಆಸೆಯು ತರವೇ ಅಸುರರ ತರುಣಿ. ಅಸುರರ ತರುಣಿ. ಓ ಲಾವಣ್ಯವತಿ, ಪಾಣಿಗ್ರಹಣ ಮಾಡಿದ ಪತ್ನಿ ಇರುವಾಗ ಮತ್ತೊಬ್ಬಳನ್ನು ಒರಿಸುವುದು ಧರ್ಮವಲ್ಲ. ಪರಪುರುಷನ್ನು ಮೋಹಿಸೆಂದು ಕೇಳುವುದು ನಿನಗೂ ಧರ್ಮವಲ್ಲ. ನೀನಿನ್ನು ಸುಮ್ಮನೆ ಹೊರಡು. ಅದೆಂದಿಗೂ ಸಾಧ್ಯವಿಲ್ಲ ಪ್ರಿಯ. ಈ ಘೋರಾರಣ್ಯದಲ್ಲಿ ಸಂಚರಿಸುತ್ತಾ ಇರುವೆನು. ಈ ಘೋರಾರಣ್ಯದಲ್ಲಿ ನಿನ್ನನ್ನು ಕಂಡು ನಿನ್ನನ್ನು ಮೋಹಿಸಿ ಬಂದಿರುವೆನು. ನೀನೇ ನನ್ನನ್ನು ವಿವಾಹವಾಗಬೇಕು. ಓಹೋ, ಮರೆತಿದ್ದನು. ಇಲ್ಲವೋ ಶೂರ್ಪನಖ, ಆ ವೃಕ್ಷದ ಬಳಿ ನನ್ನ ತಮ್ಮನಾದ ಲಕ್ಷ್ಮಣನಿರುವೆನು. ಆಹಾ. ಅವನು ರೂಪದಲ್ಲಿಯೂ ವಯಸ್ಸಿನಲ್ಲಿಯೂ ನಿನಗೆ ತಕ್ಕವನಾಗಿರುವನು. ನೀನು ಅಲ್ಲಿಗೆ ಹೊರಡು, ಅವನು ನಿನ್ನನ್ನು ವರಿಸುವನು. ಆತನು ನಿನಗಿಂತಲೂ ಸುರಸುಂದರ. ಹೌದೌದು, ನನಗಿಂತಲೂ ರೂಪವಂತನು. ಸರಿ, ಆತನ ಬಳಿಗೆ ಹೋಗಿ ನನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸುವೆನು. ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರುವೆನು. ಆತನು ಒಪ್ಪುವನು. ನೀನು ಸುಮ್ಮನೆ ಹೊರಡು. ಒಪ್ಪುವನೆ? ಹೌದು. ಹೋಗಿ ಬರಲಿ ಪ್ರಿಯ. ಹೋಗಿ ಬಾ. ಸರಿ. ಮನೋಹರ, ತಂಗಾಳಿ ಬೀಸಿದೆ, ತಂಬನ್ನು ಚೆಲ್ಲಿದೆ. ತಂಗಾಳಿ ಬೀಸಿದೆ, ತಂಬನ್ನು ಚೆಲ್ಲಿದೆ. ಎಲ್ಲೆಲ್ಲಿ ನೋಡಿದರೂ ನನ್ನ ಗುಡಿಗೆ, ಎಲ್ಲೆಲ್ಲಿ ನೋಡಿದರೂ ನನ್ನ ಗುಡಿಗೆ. ಈ ಘೋರಾರಣ್ಯದಲ್ಲಿ ಆ ಸುರಸುಂದರಾಂಗನನ್ನು ನಾನು ಎಲ್ಲಿಯೇ ನೋಡುತ್ತೇನೆ. ನನಗೇನು ಹೊಸದೆ, ಮುಂದೆ ಸಾಗಿಯೇ ನೋಡೋಣ. ಆಹಾ, ಹಿಂದಿನಿಂದ ಎಷ್ಟೊಂದು ಸುಂದರವಾಗಿರುವುದು ಈತನ ದೇಹ. ಇನ್ನು ಮುಂದಿನಿಂದ ನೋಡಿದರೆ ಇನ್ನು ಎಷ್ಟು ಸುರಸುಂದರಾಂಗಿನವರನು ಏನು, ನೋಡಿಯೇ ಬಿಡೋಣ. ಆತನು ಹೇಳಿದಂತೆ ಇವನು ಸುರಸುಂದರಾಗನು. ಆತನು ಕರ್ರಗಿರುವನು. ಈತನು ನನ್ನ ಹಾಗೆಯೇ ಗುಂಡು ಗುಂಡಾಗಿ ದಪ್ಪ ದಪ್ಪವಾಗಿರುವನು. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮನೋಹರ, ಪ್ರಿಯಕರ, ಮನೋಹರ,
ಸ್ವಾದಿಮಣಿ, ನೀನ್ಯಾರು? ಈ ಕಾನನ ಮಧ್ಯದಲ್ಲಿ ಸೌಂದರ್ಯತೆಯಾಗಿ ಓರ್ವಳೆ ಸಂಚಾರ ಮಾಡಲು ಕಾರಣವೇನು? ಮನೋಹರ, ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು ಪ್ರಿಯ. ಹಾಗಾದರೆ ನೀನು ರಾಕ್ಷಸಿ, ಸಂಚಾರ ಮಾಡಬೇಕಾಗುವುದೇ ಸರಿ. ಮನೋಹರ, ರಾಕ್ಷಸಿಯಾದರೇನಂತೆ? ನಾನು ಸುಂದರಿಯಾಗಿಲ್ಲವೇ ಪ್ರಿಯ? ನಾನು ಸಂಚರಿಸಲು ಕಾರಣ ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು. ನೀನು ನನ್ನನ್ನು ವಿವಾಹವಾಗಬೇಕು. ಅದು ಸಾಧ್ಯವಿಲ್ಲ. ಯಾಕೋ? ನೀನು ಅಸುರ ಕುಲದವಳು. ನೀನು ರಾಕ್ಷಸ ಕುಲ ಆದ್ದರಿಂದ ನಿನ್ನನ್ನು ನಾನು ವಧಿಸಲೇಬೇಕು. ಏನು ಒದಿಸಬೇಕೆ? ಅಲ್ಲ ಅಲ್ಲ, ವರಿಸಬೇಕು. ಬಾ, ಹಾಗಾದರೆ ಒರಿಸು. ಎಲ್ಲಿ ಪಿಶಾಚವೇ ನನಗೆ ಗಂಟು ಬಿತ್ತು ಕಾಣನಲ್ಲ. ಹಾಗಾದರೆ ಖಂಡಿತ ಆಗಲೇಬೇಕು. ಆಗಲೇಬೇಕು ಪ್ರಿಯ. ಹಾಗಾದರೆ ನನಗೆ ನಮ್ಮಣ್ಣನ ಅಪ್ಪಣೆಯಾಗಬೇಕು. ಏನೆಂದು? ನಿನ್ನ ಅಣ್ಣನ ಬಳಿ ಹೋಗಿಯೇ ನಾನು ಇಲ್ಲಿಗೆ ಬಂದಿರುವುದು ಪ್ರಿಯ. ಅಷ್ಟು ಮಾತ್ರ ಸಾಲದು, ಕಾರ್ಯವು ಮೀರಿ ಬೇರೆ. ಒಂದು ವೇಳೆ ನನ್ನನ್ನು ಆಕ್ಷೇಪಿಸಿದೆನು, ಹೋಗು, ಏನಾದರೂ ಆತನಿಂದ ಲಿಖಿತವನ್ನು ತೆಗೆದುಕೊಂಡು ಬಾ. ಸರಿ, ಲಿಖಿತವನ್ನು ತಂದರೆ ನೀನು ನನ್ನನ್ನು ವರಿಸುವೆಯಾ? ಹೌದು, ಆಗಬಹುದು. ಸರಿ, ಹೋಗಿ ಬರುವೆನು ಪ್ರಿಯ. ಸಮಾಧಾನ. ಶೂರ್ಪನಖ, ಮನೋಹರ, ನನ್ನ ತಮ್ಮನು ಸಿಕ್ಕಿದನೆ. ನಿನ್ನ ಸಹೋದರನು ಸಿಕ್ಕಿದ್ದನು. ಆತನು ನೀನೇನಾದರೂ ಲಿಖಿತವನ್ನು ಕೊಟ್ಟರೆ ಅದನ್ನು ನೋಡಿ ನನ್ನನ್ನು ವರಿಸುವನಂತೆ. ನೀನು ಖಂಡಿತವಾಗಿ ಗುರುತಿಗಾಗಿ ಬಂದಿರುವೆಯಾ? ಗುರುತಿಗಾಗಿ ಬಂದಿರುವೆ. ಜಾನಕಿ, ಕೇಳಿದೆಯಾ? ಕೇಳುತ್ತಿರುವುದು ಸ್ವಾಮಿ. ಅದೇನೋ ಗುರುತನ್ನು ಕೊಡಬೇಕಂತೆ, ಕೊಡಯ್ಯ. ಎಲ್ಲವೋ ಲಾವಣ್ಯಪತಿ, ಗುರುತುಗಳನ್ನು ಬರೆದುಕೊಡಲು ನನಗೆ ಲೇಖನ ಸಾಮಗ್ರಿಗಳಿಲ್ಲ. ಈಗ ನಿಲ್ಲು, ನಿನ್ನ ಬೆನ್ನಿನ ಮೇಲೆ ಬರೆಯುವೆನು. ಹಿಂದೆ? ಹೌದು. ಮತ್ತೆ ಮುಂದೆ? ಅಸಭ್ಯ ಮಾತುಗಳ ಬೇಡ. ಈಗ ನಿಲ್ಲು, ನಿನ್ನ ಬೆನ್ನಿನ ಮೇಲೆ ನೀನು ಬರೆಯುವೆನು. ಹಿಂದೆ ಹಿಂದೆ ಏನು ಬರೆಯುವುದೆಂದು ನಾನು ನೋಡುವುದು ಬೇಡವೇ? ನಿನಗೆ ಕೆಲಸ ಆಗಬೇಕೋ ಬೇಡವೋ? ಹಾಗಾದ್ರೆ ನಿಲ್ಲು. ಸರಿ, ಬರೀ ಪ್ರಿಯ. ಏಕೋ ಸರಿಯಾಗಿ ಮಾತನಾಡುತ್ತಿಲ್ಲ ಇವಳು. ಲಾವಣ್ಯವತಿ, ಹೋಗು. ಇದನ್ನು ನೋಡಿದೊಡನೆ ನನ್ನ ತಮ್ಮನಾದ ಲಕ್ಷ್ಮಣನು ನಿನ್ನನ್ನು ವಧಿಸುವನು. ಅಲ್ಲ ಅಲ್ಲ, ವರಿಸುವನು. ಒರಿಸುವನು. ಸರಿ, ನಾನು ಹೋಗಿ ಇದನ್ನು ಆತನಿಗೆ ತೋರಿಸಿ ನಾವಿಬ್ಬರು ವಿವಾಹವಾಗಿ ಇಲ್ಲಿಗೆ ಬರುವುದರೊಳಗಾಗಿ ಇಲ್ಲಿ ಒಂದು ಅಡ್ಡ ಗೋಡೆಯನ್ನು ನಿರ್ಮಿಸಿ. ಗೋಡೆ ಕಾರಣ? ನಾವು ಹೊಸ ಮದುಮಕ್ಕಳು, ನಮ್ಮ ಆರ್ಭಟನ ನೀವು ಸಹಿಸ್ತಿರೋ ಇಲ್ವೋ ಅಂತ. ಬೇರೆ ಕುಟೀರಕ್ಕೆ ಹೋಗುತ್ತೇವೆ. ಈ ಕುಟೀರವನ್ನು ನೀನು ಹೋಗಿ ಬರಲೆ. ಹೊಸ ಕುಟೀರ. ಆಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ನನಗೂ ನಿಂಗೂ ಏನಂತೆ ಊರಲ್ಲೆಲ್ಲ ಗುಂಡಂ, ಟಂ ಟಂ ಟಂ, ಟಂ ಟಂ ಟಂ, ಟಂ ಟಂ ಟಂ. ಮನೋಹರ, ಗುರುತನ್ನು ತಂದಿರುವೆನು ಪ್ರಿಯ. ಹಾಗಾದರೆ ಕೊಡು ನೋಡೋಣ. ಅದು ಕೊಡುವಂಥದ್ದಲ್ಲ, ನಾನು ತೋರಿಸ್ಬೇಕು, ನೀನು ನೋಡ್ಬೇಕಪ್ಪ. ಹಾಗಾದರೆ ತೋರಿಸು ಗುರುತನ್ನು. ತೋರಿಸಲೇ? ಸರಿ, ನೋಡಿಕೋ ಪ್ರಿಯ. ಓಹೋ, ಅಗ್ರಜನು ಒಳ್ಳೆ ವಿಚಾರವನ್ನು ಬರೆದಿರು. ಛೀ ನೀಚಳೆ, ವಿರೋಧ ನುಡಿಗಳ ನುಡಿವೆಯ, ಪರಿ ಪರಿ ವಿಧದಲ್ಲಿ ಸರಸವ ನಾಡು, ವಿರೋಧ ನುಡಿಗಳ ನುಡಿವೆಯ. ಸಾರಿ ಬೇಡ್ವೆನೀಗ, ಛೀ ದೂರ ಸಾರಬೇಕ. ಈ ವನವನ್ನು ಬಿಟ್ಟು ಹೊರಡು, ಇಲ್ಲ ಹೋದರೆ ನಿನಗೆ ತಕ್ಕ ಶಿಕ್ಷೆ ವಿಧಿಸಲಾಗುವುದು. ಎಲವಾ ಲಕ್ಷ್ಮಣ, ಹಾಗೆಂದು ಬರೆದಿರುವನೇನು ಆ ಕರಿಯ? ಯೋಚಿಸಿ ನೋಡು. ಘೋರ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ನಿನ್ನನ್ನು ವರಿಸುವೆನು. ಏನು ಹೇಳುವೆ? ಅಮ್ಮ, ನಾವು ಕ್ಷತ್ರಿಯರು. ನಿನ್ನನ್ನು ನಾನು ಲಗ್ನವಾಗಬೇಕಾದರೆ ನೀನು ನಿನ್ನ ಸೆರೆಗೆ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಅನಂತರ ಲಗ್ನವಾಗುವೆನು. ಕಟ್ಟಿಕೊಳ್ಳಬೇಕೆ? ಕಟ್ಟಿಕೋ. ಸರಿ, ಕಟ್ಟಿಕೊಂಡೆ. ಕುಳಿತುಕೋ. ಇಷ್ಟೇ ಆಗೋದು. ನಿಂತಿಕೋ, ಕುಳಿತುಕೋ, ನಿಂತಿಕೋ.
ಬಂದಾಗಿಂದ ನೋಡ್ತೀನಿ ಕಟ್ಟಿಕೋ ಕುಳಿತುಕೋ ನಿಂತಿಕೋ, ಕಟ್ಟಿಕೋ ಕುಳಿತುಕೋ ನಿಂತಿಕೋ. ಮುಖ್ಯವಾದುದನ್ನೇ ಬಿಟ್ಟೆ ಅಲ್ಲ. ಯಾವುದು? ಮಲಗುವುದು. ಅನಂತರ ಲಗ್ನವನ್ನು ಕಟ್ಟಿಕೋ. ಶ್ರೀ ನೀಚರೇ, ತೊಲಗು.